ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಜ್ರಪುರ ಪಟ್ಟಣದ ಮಂಡಿಬೆಲೆ ರಸ್ತೆಯ ಮಂಡಿಬೆಲೆ ಗ್ರಾಮದ ಸಮೀಪದ ರಮೇಶ್ ವಿಎಸ್ಆರ್ ಅವರ ತೋಟದಲ್ಲಿ ದಿನಾಂಕ 14/1/2026 ಬುಧವಾರ ಮಧ್ಯಾಹ್ನ 3 ರಿಂದ ಸಂಜೆ 6:30 ವಜ್ರಪುರ ಸಾವಯವ ಸಂತೆ ಇವರಿಂದ ಮೊದಲನೇ ವರ್ಷದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಾವಯವ ಕೃಷಿ ಸುಗ್ಗಿ ಸಂಭ್ರಮ 2026 ವಿಜೃಂಭಣೆಯಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಸಂಕ್ರಾಂತಿ ಸಂಭ್ರಮಾಚರಣೆ. ಮಕರ ಸಂಕ್ರಾಂತಿಯ ಸೂರ್ಯನ ಬೆಂಕಿಯಂತ ಕಿರಣಗಳು ನಿಮ್ಮ ಕಷ್ಟಗಳೆಲ್ಲ ಸುಟ್ಟು ಭಸ್ಮವಾಗಲಿ. ಸುಖ ಸಂಪತ್ತು ಸಂತೋಷದ ಬೆಳಕು ನಿಮ್ಮ ಮನೆಯ ಮನವನ್ನ ಬೆಳಗಲಿ. ಪ್ರಗತಿಪರ ರೈತ ವಿಜಯಪುರ ರಮೇಶ್ ವಿಎಸ್ಆರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸಾವಯವ ಸಂತೆ ವತಿಯಿಂದ ಮಂಡಿಬೆಲೆ ರಸ್ತೆಯ ಮಂಡಿಬೆಲೆ ಗ್ರಾಮದ ಸಮೀಪದ ರಮೇಶ್ ವಿಎಸ್ಆರ್ ಅವರ ತೋಟದಲ್ಲಿ ಸಾವಯವ ಕೃಷಿ ಸುಗ್ಗಿ ಸಂಭ್ರಮ 2026 ಮೊದಲನೆಯ ವರ್ಷದ ಸಂಕ್ರಾಂತಿ ಹಬ್ಬವನ್ನ ವಿಜಯಪುರ ಪಟ್ಟಣದಲ್ಲಿ ಮೇ ಪ್ರಪ್ರಥಮವಾಗಿ ಸಾವಯವ ವ್ಯವಸಾಯ ರೈತ ರಮೇಶ್ ವಿಎಸ್ಆರ್ ಅವರು ಸುಂದರವಾದ ಪರಿಸರ, ಮಕರಂದದ ಸುವಾಸನೆಯುಳ್ಳ ವಾತಾವರಣ, ಉತ್ತಮವಾದಂತಹ 100ಕ್ಕೂ ಹೆಚ್ಚು ವಿವಿಧ ತಳಿಗಳ ಹೂಗಳು, ಹಣ್ಣುಗಳ ಗಿಡಗಳು, ಶೋ ಗಿಡಗಳು, ಇನ್ನು ಅನೇಕ ಮರುಗಿಡಗಳನ್ನ ತನ್ನ ಮಡಿಲಿನಲ್ಲಿ ಹೊತ್ತುಕೊಂಡು ಭೂತಾಯಿಯ ನೆಲದಲ್ಲಿ ಇಂದು ಸಂಕ್ರಾಂತಿ ಹಬ್ಬವನ್ನ ಸಂತೋಷದಿಂದ ಸಡಗರದಿಂದ ಮಹಿಳೆಯರು, ಹೆಣ್ಣು ಮಕ್ಕಳು, ಜನಸಾಮಾನ್ಯರು ತಂಡೋಪತಂಡವಾಗಿ ಆಗಮಿಸಿ ಸಂಕ್ರಾಂತಿ ಹಬ್ಬದಲ್ಲಿ ಸಂತೋಷದಿಂದ ಭಾಗವಹಿಸಿ ಖುಷಿಪಟ್ಟರು. ಇನ್ನು ರಮೇಶ್ ವಿಎಸ್ಆರ್ ಅವರ ತೋಟದಲ್ಲಿ ಸಾವಯವ ಕೃಷಿ ಸುಗ್ಗಿ ಸಂಭ್ರಮ 2026 ಮೊದಲನೇ ವರ್ಷದ ಸಂಕ್ರಾಂತಿ ಹಬ್ಬವನ್ನ ರಂಗೋಲಿ ಬಿಡಿಸೋದು, ಜಾನಪದ ಭಕ್ತಿ ಗೀತೆಗಳನ್ನ ಹಾಡೋದು, ಭರತನಾಟ್ಯ, ಗಾಳಿಪಟವನ್ನ ಹಾರಿಸೋದು, ಸಾಂಸ್ಕೃತಿಕ ರಂಗೋತ್ಸವದಲ್ಲಿ ಸುಗ್ಗಿ ಸಂಭ್ರಮದ ಆಕರ್ಷಕ ಕಾರ್ಯಕ್ರಮಗಳನ್ನ, ಸಾಂಪ್ರದಾಯಿಕ ಉಡುಗೆ ತೊಡುಗೆ ತೊಟ್ಟಂತ ಸಂತಸ ರುಗ್ರದ ಕಡಲಿನಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಮಹಿಳೆಯರು ಭಾರತೀಯ ಸಂಸ್ಕೃತಿಯನ್ನ ಹೋಲುವ ವಿವಿಧ ಬಣ್ಣದ ಉಡುಗೆ ತೊಡುಗೆ ತೊಟ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸ್ವಾಗತಿಸಿ ಬರಮಾಡಿಕೊಂಡು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನೃತ್ಯವನ್ನ ಪ್ರದರ್ಶಿಸಿದ್ರು. ಸಂಕ್ರಾಂತಿ ಹಬ್ಬವು ಸುಗ್ಗಿಯ ಹಬ್ಬವಾಗಿದ್ದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನದಂದು ಆಚರಿಸಲಾಗುತ್ತದೆ. ಇದು ಓಕೆನಾ? ಹ್ಯಾಪಿ ಸಂಕ್ರಾಂತಿ. ಫಸ್ಟ್ ಎಳ್ಳು ಬೆಳೆದೆಲ್ಲ ಒಳ್ಳೆ ಮಾಡಿ ಹ್ಯಾಪಿ ಸಂಕ್ರಾಂತಿ ಸ್ಟಾರ್ಟ್. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹ್ಯಾಪಿ ಸಂಕ್ರಾಂತಿ. ಓಕೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹ್ಯಾಪಿ ಸಂಕ್ರಾಂತಿ. ಇದು ಉತ್ತರಾಯಣದ ಆರಂಭ ಮತ್ತು ಚಳಿಗಾಲದ ಅಂತ್ಯವನ್ನ ಸೂಚಿಸುತ್ತದೆ. ಈ ಹಬ್ಬವನ್ನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂದು ಹೇಳುತ್ತಾ ಎಳ್ಳು ಬೆಲ್ಲದ ಮಿಶ್ರಣ, ಹೊಸ ಬೆಳೆಗಳನ್ನ ಹಂಚುವ ಮೂಲಕ, ಗಾಳಿಪಟ ಹಾರಿಸುವ ಮೂಲಕ ಮತ್ತು ದನಕರುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ದೇಶದಾದ್ಯಂತ ವಿವಿಧ ಹೆಸರುಗಳೊಂದಿಗೆ ಪೊಂಗಲ್, ಲೋಹರಿ ಸಡಗರದಿಂದ ಆಚರಿಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ರಾಗಿ ಮತ್ತು ನವಧಾನ್ಯಗಳನ್ನ ರಾಶಿ ಮಾಡಿ ಕಬ್ಬು, ಎಳ್ಳು, ಬೆಲ್ಲ ಇಟ್ಟು ಪೂಜೆಯನ್ನ ಸಲ್ಲಿಸಲಾಯಿತು. ಹಸುಗಳಿಗೆ ಪೂಜೆಯನ್ನ ಸಲ್ಲಿಸಿ ಎಳ್ಳು, ಬೆಲ್ಲ, ಬಾಳೆಹಣ್ಣು, ಅವರೆಕಾಯಿ ಇತ್ಯಾದಿ ರುಚಿಕರವಾದ ತಿಂಡಿಗಳನ್ನ ಗೋಮಾತೆಗಳಿಗೆ ಅರ್ಪಿಸಿ ನಮಸ್ಕರಿಸಿದ್ರು. ರಂಗೋಲಿಗಳನ್ನ ವಿವಿಧ ರೀತಿಯಲ್ಲಿ ಹೆಣ್ಣು ಮಕ್ಕಳು ಬಿಡಿಸಿದ್ರು. ಇನ್ನು ಗಾಳಿಪಟಗಳನ್ನ ಹಾರಿಸಿದ್ರು. ಹೆಣ್ಣು ಮಕ್ಕಳು ಭಾರತೀಯ ಸಂಸ್ಕೃತಿಯನ್ನ ಹೋಲುವ ವಿವಿಧ ಬಣ್ಣ ಬಣ್ಣಗಳ ಉಡುಗೆ ತೊಡುಗೆಯನ್ನ ತೊಟ್ಟು ಸಂಕ್ರಾಂತಿ ಹಬ್ಬವನ್ನ ಸ್ವಾಗತಿಸಿರುವುದು ಅದ್ಭುತ. ಇನ್ನು ಇದೇ ಸಂದರ್ಭದಲ್ಲಿ ಸಾವಯವ ವ್ಯವಸಾಯ ರೈತ ಪ್ರಗತಿಪರ ರೈತ ರಮೇಶ್ ವಿಎಸ್ಆರ್ ಅವರು ಮಾತನಾಡಿದರು. ಇವತ್ತು ಸಾವಯವ ಕೃಷಿ ಕಾರ್ಯಕ್ರಮ ಅಂದ್ಬಿಟ್ಟು ನಾವು ಸಂತೆ ಮಾಡ್ತಾ ಇದ್ವಿ. ವಿಶೇಷವಾಗಿ ನಮ್ಮ ತೋಟದಲ್ಲಿ ವಿಶೇಷವಾಗಿ 185 ಜಾತಿ ಹಣ್ಣುಗಳು ಹಾಕಿದೀವಿ. ನನ್ನ
ಸಂತೋಷಕ್ಕೆ ಖುಷಿಗೆ ಯಾವ ತರ ಅಂದ್ರೆ ರಾಮಫಲ, ಲಕ್ಷ್ಮಣ ಫಲ, ಹನುಮನ್ ಫಲ, ಸೀತಾಫಲ ಅವರಲ್ಲಿ ಮತ್ತೆ ಬಟರ್ ಫ್ರೂಟ್ ಅಲ್ಲಿ ಎಷ್ಟು ತರ, ಚೆರಿ ಒಂದು 15 ತರ ಹಾಕಿದ್ದೀನಿ. ಚೆರಿಲಿ ಹಲಸಿನಲ್ಲಿ 18 ಜಾತಿ ಹಾಕಿದ್ದೀನಿ. ನಾನು ಕಂಡಂಗೆ ಯಾವ ಜಾತಿ ಇದೆ 15 ಜಾತಿ. ತೆಂಗಿನ ಮರದಲ್ಲೂ ಅಷ್ಟೇ ಯಾವ ತರ ತೈವಾನಂತೆ ಬೇರೆ ಎಷ್ಟು ತರ ಇದೆಯಾ ಅಷ್ಟು ತರನು ನೋಡಿ ಆ ತರ ಹಾಕಿದ್ದೀನಿ. ತೊಗರಿ ಮತ್ತೆ ಪನ್ನೀರ್ ಹಣ್ಣಲ್ಲಿ ಹಾಕಿದ್ದೀನಿ. ಚೆರಿಯಲ್ಲೇ ಬೇರೆ ವೆರೈಟಿ ಹಾಕಿದ್ದೀನಿ. ಮತ್ತೆ ಆಪಲ್ ಅಲ್ಲಿ 3 ತರ ಹಣ್ಣು ಆಪಲ್ ಅದಿದೆ ಅಂತಾರಲ್ಲ, ನಾನು ಒಂದು 6 ತರ ಆಪಲ್ ಹಾಕಿದ್ದೀನಿ. ಮೂಸಂಬಿ, ಕಿತ್ಲೆ ಹಣ್ಣು, ಚಕ್ಕೆ, ಲವಂಗ, ಪಲಾವೆಲೆ, ಅದ್ಯಾವುದೋ ಜಾಗವಾದ ಅಂತ ಒಂದು ಗಿಡ ಬರುತ್ತೆ, ಅದು 7,500. ಅದೊಂದು ಹಣ್ಣು ತುಂಬಾ ಚೆನ್ನಾಗಿ ಅದು ಹಾಕಿದ್ದೀನಿ. ಚೆರಿ ಹಾಕಿದ್ದೀನಿ. ಮತ್ತೆ ಬುಷ್ ಆರೆಂಜ್ ಅಂತ ಹಾಕಿದ್ದೀನಿ. ಸ್ವೀಟ್ ಲೆಮನ್ ಹಾಕಿದ್ದೀನಿ. ಚಕೋತದಲ್ಲಿ ಎಷ್ಟು ವೆರೈಟಿ ಇದೆ ಅಂದ್ರೆ ಒಂದು 7-8 ತರ ವೆರೈಟಿ ಇದೆ. ಏನೆಲ್ಲ ಅದು ಹೆಸರು ಕೇಳಿ ಅದು ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಆ ತರನು ವೆರೈಟಿ ಹಾಕಿದ್ದೀನಿ. ಚಕೋತದಲ್ಲಿ ಹಾಕಿದ್ದೀನಿ. ಮತ್ತೆ ಹಲವಾರು ತರಕಾರಿಗಳು, ಇಂಥ ತರಕಾರಿ ಇಲ್ಲ ಅನ್ನಂಗಿಲ್ಲ. ಮೆಣಸಿನಕಾಯಿಂದ ಹಿಡಿದು ಹೀರೆಕಾಯಿಂದ ಹಿಡಿದು ಬೆಂಡೆಕಾಯಿಂದ ಹಿಡಿದು ಏನೇನೈತೆ ಇಲ್ಲಿ ಖಾಲಿ ಜಾಗ ಐತಾ ಎಲ್ಲ ನಮ್ಮ ಕೆಲಸದವ್ರು ಇರ್ತಾರೆ, ಫ್ಯಾಮಿಲಿ ಅವರು ಇರ್ತಾರೆ. ಅವೆಲ್ಲ ಏನ್ ಮಾಡ್ತಾರೆ, ಒಂದೊಂದೇ ನಮ್ಗೊಂಥರ ಉತ್ತೇಜನ. ಈಗ ನಮ್ಮಲ್ಲಿ ಏನಿಲ್ಲ, ನಮ್ಮ ಹಳ್ಳಿಕಾರ ಹಸು ಇದೆ, ಮತ್ತೆ ಇದಿದೆ, ಹಳ್ಳಿಕಾರುಗಳಿವೆ ನಮ್ಮ ಹತ್ರ ಹಸುಗಳು. ಈ ಮಾಮೂಲಿ ನಾಟಿ ಹಸು, ಮಲೆನಾಡು ಗಿಡ್ಡ ಇವೆಲ್ಲ ಇದ್ದು ನಮ್ಗೆ ಸಗಣಿ ಬೇಕಾದಷ್ಟು, ಸಗಣಿ ಗಂಜಲ ಬೇಕಾದಷ್ಟು ಸಿಗುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಸುಮಾರು ಡ್ರಮ್ಗಳಲ್ಲಿ ಮಾಡ್ತಾ ಇದ್ದೆ ಮೊದಲು. ಎಲ್ಲ ಒಂದು 5 ಡ್ರಮ್, ಅದು ಸ್ವಲ್ಪ ಗಾಸಿ ಆಗುತ್ತೆ ಅಂದ್ಬಿಟ್ಟು ಈ ಜೀವಾಮೃತ ಬ್ಯಾಗ್ ಅಂತಾನೆ ಸುಮಾರು ಒಂದು 5,000 ಲೀಟರ್ದು ತಂದೆ. ಅದರಿಂದ ತುಂಬಾ ಅನುಕೂಲ ಆಗ್ತದೆ. ಮತ್ತೆ ಔಷಧಿ ಅದರಲ್ಲೇ ಹೊಡಿಬೋದು. ಎಲ್ಲ ಗಿಡಗಳು ಏನು ಫಲವತ್ತತೆ, ನನಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಸಿರಾಗೆ ನೋಡಿ, ಇವಕ್ಕೂ ಏನು ಸಹ ಒಂದು ಇದಕ್ಕೆ ಆಗ್ಲಿ ನಮ್ಮ ತೋಟಕ್ಕೆ ಸೋಕ್ಸಿಲ್ಲ. ನಾನು ಏನು ಜೀವಾಮೃತ ಬಿಟ್ರೆ ಅದರಲ್ಲಿ ನನಗೆ ಮೀನು ಉಳಿದಿದ್ದೇನೆಂದ್ರೆ ಔಷಧಿ, ಲಾಗೋಡು ಇವು ತುಂಬಾ ಉಳಿತು. ಇದರಿಂದ ಒಂದು ಸ್ವಲ್ಪ ಖುಷಿಗೆ ₹1 ಹೋದ್ರೋಗ್ಲಿ, ₹1 ಬರಲಿ. ಬರ್ತಾರೆ ತೋಟಕ್ಕೆ 10 ಜನ ಆ ಹಣ್ಣು ಈ ಹಣ್ಣು ತಿನ್ಲಿ ಬಿಡಿ, ಪ್ರಕೃತಿ ಅದಕ್ಕೆ ಕೊಟ್ಟಿದ್ದು. ಆ ತರ ನಾನು ತುಂಬಾ ಇದಾಗಿ ಮಾಡ್ತಾ ಇದ್ದೀನಿ. ಎಷ್ಟು ಎಕರೆ ಇದೆ? ಇದು 10 ಎಕರೆ ಇದೆ. ನಾನು ಒಂದು ಖುಷಿಗೋಸ್ಕರ ನಾನೇ ಸ್ವಂತ ಮಾಡ್ಕೋಬೇಕು ಅಂದ್ಬಿಟ್ಟು ಇದೊಂದು 3.25 ಎಕರೆಯಲ್ಲಿ ಮಾಡಿದ್ದೀನಿ. ಇನ್ನೆಲ್ಲ ಮಾವಿನ ಗಿಡ ಇದೆ. 3.25 ಎಕರೆಯಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥದ್ದನ್ನ ಎಲ್ಲಿ ಸಹಾಯಕ ಸಂತೆ ಅಂತ ನಾವು ಭಾನುವಾರ ನಮ್ಮ ಸಂಗತಿಯಿಂದ ಎಲ್ಲ ಭಾನುವಾರ ನಾವು ವಹಿಸ್ಕೊಂಡಿದ್ದೀವಿ. ಅಲ್ಲಿ ಸಂತೆ ಸುಮಾರು ರೈತರು ಇದೇ ತರ ಅವರು ಸ್ವಲ್ಪ ಸಣ್ಣ ಪಣ್ಣ 5 ಕುಂಟೆ 10 ಕುಂಟೆ ಇರೋರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲೂ ಎಲ್ಲ ಬಂದು ತಂದು ಆ ಸಹಾಯಕ ಸಂತೆಗೆ ಸುಮಾರು ಏನಿಲ್ಲ ಅರ್ಧ ಗಂಟೆ 1 ಅವರ್ ಗ್ರಾಹಕರು ಚೆನ್ನಾಗಿ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ. ಏನಿಲ್ಲ ಈ ರೇಟ್ ಹಾಗೆ ಹೀಗೆ ಅನ್ನೋದಿಲ್ಲ, ಬಂದು ತುಂಬಾ ತಗೊಂಡೋಗ್ತಾ ಇದ್ದಾರೆ. ಸುಮಾರು 26 ವಾರ 27 ವಾರ ಆಗಿದೆ. ತುಂಬಾ ಚೆನ್ನಾಗಿ ಸಪೋರ್ಟ್ ಇದೆ. ಇವತ್ತು ಸಂಕ್ರಾಂತಿ ವಿಶೇಷವಾಗಿ ಏನೇನು ಕಾರ್ಯಕ್ರಮ ಅನ್ಕೊಂಡಿದೆ? ಇವತ್ತು ಸಂಕ್ರಾಂತಿ ಕಾರ್ಯಕ್ರಮ ನಮ್ಮ ತೋಟದಲ್ಲಿ ಮತ್ತೆ ಪ್ರತಿಯೊಬ್ಬರು ಎಲ್ಲ ರೈತರು ಮತ್ತೆ ಎಲ್ಲ ಸೇರಿ ಕೋಲಾಟ, ಮತ್ತೆ ಕಿಚ್ಚಾಯಿಸೋದು, ರಂಗೋಲಿ ಸ್ಪರ್ಧೆ, ಜನಪದ ಗೀತೆ, ಕೋಲಾಟ, ಸುಮಾರು ಕಾರ್ಯಕ್ರಮಗಳನ್ನ ನಾವು ಇಟ್ಕೊಂಡಿದ್ದೀರಿ. ಹಿಂದಿನ ಕಾಲದಲ್ಲಿ ಸಂಪ್ರದಾಯ ಇತ್ತು, ಈಗ ಬರ್ತಾ ಕ್ಷೀಣಿಸ್ತಾ ಇದೆ. ಈಗ ಹೊಸದಾಗಿ ಆ ಕಾಲದಲ್ಲಿ ಎಲ್ಲ ಕೆಲಸದವರು ಆಳುಗಳು ಎಲ್ಲ ಸಿಗೋದು. ಈ ಸಲ ಈಗ ಏನಂದ್ರೆ ಎಲ್ಲ ಕೃಷಿ ಉತ್ಪನ್ನಗಳು ಚೆನ್ನಾಗಿವೆ. ಈಗ ಹೊಸದಾಗಿ ಈಗ ಏನು ನಾನು ಅದನ್ನ ಅಗಿಬೇಕಾಯ್ತು ಮಾಡಬೇಕಾಯ್ತು ಎಲ್ಲ ಪ್ರತಿಯೊಂದು ಐಟಮು ಕೃಷಿ ಉತ್ಪನ್ನಗಳನ್ನ ತಂದ್ಬಿಡ್ಕೊಂಡಿದ್ದೀನಿ. ಸಣ್ಣದಾಗೆ ಹುಲ್ ಕುಯ್ಬೇಕಾದ್ರೆ, ಇವಾಗ ಜೋಳ ಕುಯ್ಬೇಕಾಯ್ತು, ಅವರು ಇವಾಗ ಕೆಲಸದವ್ರು ಮಾಡ್ಬೇಕಾದ್ರೂ ಅದೇ ಇರೋದು. ಏನಿಲ್ಲ 5 ನಿಮಿಷಕ್ಕೆ ಈಗ ಕಟಿಂಗು ಅಷ್ಟೇ, ಕಟಿಂಗ್ ಮಿಷಿನ್ನು ಪ್ರತಿಯೊಂದು ಏನು ನನ್ನ ಅದು ಬೇಕಾಗಿದೆಯೋ ಈ ವ್ಯವಸ್ಥೆಗೆ ಅಷ್ಟನ್ನು ಸಹ ತಂದುಬಿಟ್ಟಿದ್ದೀನಿ ನಾನು. ಈಗ ಯಾವುದೇ ರೀತಿ ಏನು ತರಕಾರಿ ನೇರವಾಗಿ ಬರ್ಬೋದು, ಅವರೇ ಕಿತ್ತಿ, ಗ್ರಾಹಕರು ಅವರೇ ಕಿತ್ತಿ ಯಾವುದು ಬೇಕೋ ಅದನ್ನು ಆರಿಸ್ಕೊಂಡು ತೂಕ ಹಾಕಿ ಅವರು ತೃಪ್ತಿಯಾಗಿ ಬೇಕಾದ್ರೆ ಹೋಗ್ಬೋದು ದುಡ್ಡು ಕೊಟ್ಟು. ಈಗ ಏನಿಲ್ಲ, ನೇರವಾಗಿ ನೀವು ಬರ್ಬೋದು. ಖಂಡಿತವಾಗಲು ಬಂದು ನೀವೇ ತರಕಾರಿ, ತಾಜಾ ತರಕಾರಿ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವೇ ಕಿತ್ತಿ ತೂಕ ಹಾಕೊಂಡು ಏನು ದುಡ್ಡು ಕೊಟ್ಟು ಪರ್ಚೇಸಿಂಗ್ ಮಾಡ್ಕೋಬೋದು ನೀವು. ಅದರಲ್ಲೇನು ಅಭ್ಯಂತರ ಏನಿಲ್ಲ. ಅಡ್ರೆಸ್ ದೇವನಹಳ್ಳಿ ತಾಲೂಕು, ವಿಜಯಪುರ, ಬಂಡಿಬೆಲೆ ರೋಡ್ ಅಂತ. VSR ರಮೇಶ್ ಅಂತ ಅಂದರೆ ಸ್ವಲ್ಪ ಗೊತ್ತಾಗುತ್ತೆ.
ಎಲ್ಲರೂ ದಯವಿಟ್ಟು ಎಲ್ಲ ರೈತರುಗಳು ಗ್ರಾಹಕರುಗಳು ಬಂದು ನೋಡಿ, ಇವೆಲ್ಲ ಬಂದು ಪ್ರತಿಯೊಂದನ್ನು ಕಣ್ಣಾರೆ ನೋಡಿ ಅದು ತೆಗೆದುಕೊಳ್ಳಿ. ಎಲ್ಲ ಯಾವಾಗ ಬೇಕಾದ್ರೂ 24 hours ಬೆಳಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನೀವು ಬೇಕಾದ್ರೆ ಎಲ್ಲ ವೀಕ್ಷಣೆ ಮಾಡ್ಬೋದು, ಏನೇ ಆಗಲಿ ತೆಗೆದುಕೊಳ್ಬೋದು. ಎಲ್ಲರೂ ಬನ್ನಿ, ದಯವಿಟ್ಟು ನೀವು ಎಲ್ಲ ಬಂದು ತೆಗೆದುಕೊಳ್ಳಿ. ಶಂಕರ ದೊಡ್ಡಪ್ಪ ದಣಿದು ಬಂದು ಆ ಅರಗಲ್ಲಿವರೆಗೆ ಕೊಂತರೆ
ಆಹಾ ನಮ್ ದೊಡ್ಡಪ್ಪ ಕೇಳಿಸ್ತಾಯ್ತಾ? ನಮ್ ದೊಡ್ಡಪ್ಪ ಬೆಳಿಗ್ಗೆ 4:15 5 ಗಂಟೆಗೆ ಎದ್ದು ಹೊಲಕ್ಕೆ ಹೋಗಿ ಚಂದ ಕೆಲಸ ಮಾಡಿ ಮನೆಗೆ 9:30 10 ಗಂಟೆಗೆ ಬಂದು ಅಬ್ಬಾ ಅಂತ ಕುತ್ಕೊಂಡ್ರೆ ಇವಾಗ ಏನ್ ಕೊಡೋದು? ಕಾಫಿ ಮತ್ತೆ ಟೀ. ನೋಡಿ, ಕಾಫಿ ಟೀ ಯಾವಾಗ ಬಂತು ಹೊಟ್ಟೆ ಮುಂದೆ ಬಂತು, ಗ್ಯಾಸ್ ಹಿಂದೆ ಬಂತು ಅಲ್ವಾ? ನಮ್ ದೊಡ್ಡಪ್ಪ ಬಂದಾಗ ನಮ್ಮ ಅಜ್ಜಿ ಏನ್ ಮಾಡೋಳು ಗೊತ್ತಾ? ಈ ಇದಿರ್ಲಿಲ್ಲ, ಕಾಫಿ ಟೀ ಏನಿರ್ಲಿಲ್ಲ. ಮೊಸರು ಎತ್ಕೊಳ್ಳೋಳು, ಮಡ್ಕೆಲ್ ಹಾಕೊಳ್ಳು, ಗಡ್ಡಿ ಎತ್ಕೊಳ್ಳೋಳು, ಹಿಂಗ್ ಕಡ್ದು 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 ಬೆಣ್ಣೆ ತೆಗೆದು ಪಕ್ಕಕ್ಕಿಟ್ರೆ ಉಳಿಯೋದೆಲ್ಲ ಮಜ್ಗೆನೆ ಅಲ್ವಾ? ಆ ಮಜ್ಗೆನ ಒಂದ್ ಚೊಮ್ಮು ನಮ್ ದೊಡ್ಡಪ್ಪನ್ ಕೊಟ್ರೆ ನಮ್ ದೊಡ್ಡಪ್ಪ ಚೊಮ್ಮಲ್ಲಿ ಗಟ ಗಟ ಅಂತ ಕುಡಿದ್ಬಿಟ್ರೆ ಆಹಾ ಹೊಟ್ಟೆ ಏನ್ ತಂಪು ಅಂತೀರಿ. ಯಾರಿಗಾದ್ರೂ ಮಜ್ಗೆ ಕುಡಿದು BP ಬಂದಿತ್ತಾ, ಶುಗರ್ ಬಂದಿತ್ತಾ? ಮಂತ್ರ ಕೊಡ್ಬೇಕಲ್ಲ, ನಾವು ಕುಡಿಬೇಕಲ್ಲ. ದೊಡ್ಡಪ್ಪ ದಣಿದು ಬಂದು ಅರಗಲ್ಲವರೆಗೆ ಕೊಂತಾರೆ, ಅತ್ತ ಇತ್ತ ಸಿಲುಕಿ ಮಜ್ಜಿಗೆಯನ್ನು ಕೊಟ್ಟೆ. ಇನ್ನು ರಮೇಶ್ VSR ಅವರು ತೋಟದಲ್ಲಿ ಸಾವಯವ ಕೃಷಿ ಸುಗ್ಗಿ ಸಂಭ್ರಮ 2026ರ ಮೊದಲನೆಯ ವರ್ಷದ ಸಂಕ್ರಾಂತಿ ಹಬ್ಬವನ್ನ ವೆಂಕಟಸ್ವಾಮಿ ರೆಡ್ಡಿರವರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸೋರಪಲ್ಲಿ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ವಿಜಯಪುರ ಸಾವಯವ ಸಂತೆಯ ಮುಖ್ಯಸ್ಥರಾದಂತಹ ಸುಮುಖ ಸ್ಟೋರ್ ದಿನೇಶ್ ಅವರು, ಬಿಜೆಪಿ ಮುಖಂಡರುಗಳಾದಂತಹ ವಿಜಯಪುರ ರವಿಕುಮಾರ್, ಶಾಮಣ್ಣ, ಪುರದ ಪಿಳ್ಳೇಗೌಡ ಮತ್ತು ಪ್ರಗತಿಪರ ರೈತ ರಮೇಶ್ VSR ಅವರು, ಸುಮಾರು ಸಂಖ್ಯೆಯಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು, ಕಾರ್ಯಕ್ರಮದ ಆಯೋಜಕರು, ಪ್ರಾಯೋಜಕರು, ಜನಸಾಮಾನ್ಯರು, ಗಣ್ಯ ವ್ಯಕ್ತಿಗಳು ನಾವು ಈ ಸಭೆ ಆರಂಭ ಮಾಡುವುದಕ್ಕಿಂತ ಮುಂಚೆ ಕೆಲವೊಂದು ವಿಶೇಷ ಸೂಚನೆಗಳಿದೆ. ಗ್ರಾಹಕರು ಬಂದಿರುವಂತಹ ಎಲ್ಲ ಸಭೆಗೆ ಆಗಮಿಸುವಂತಹ ಅತಿಥಿಗಳು ಈ ಸಾವಯವ ತೋಟವನ್ನು ನೋಡಬಹುದು, ಆದರೆ ಯಾವುದೇ ಕಾರಣಕ್ಕೂ ಹೂ ಗಿಡಗಳನ್ನ ಮುಟ್ಟಬಾರದು ಅಂತ ಒಂದು ವಿನಂತಿ. ಮತ್ತೆ ಕೆಲವೊಂದು ಜೇನು ಪೆಟ್ಟಿಗೆಗಳನ್ನ ಅಲ್ಲಿ ಇಟ್ಟಿದ್ದಾರೆ. ಜೇನು ಪೆಟ್ಟಿಗೆ ಹತ್ರ ಹೋಗಿ ಮುಟ್ಟುವುದು ಮಾಡುವುದರಿಂದ ಜೇನು ಹುಳಗಳ ಆಚೆ ಬರುವ ಸಾಧ್ಯತೆ ಇದ್ದು ತೊಂದರೆ ಆಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಮಕ್ಕಳನ್ನು ಜಾಗೃತೆಯಿಂದ ಜೇನು ಪೆಟ್ಟಿಗೆ ಹತ್ರ ನೋಡಿಕೊಳ್ಳಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ವೆಂಕಟಸ್ವಾಮಿ ರೆಡ್ಡಿ ಅವರು, ಸಾವಯವ ಕೃಷಿಕರು, ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಾ ಸ್ವಾಗತವನ್ನ ಬಯಸುತ್ತೇನೆ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.